ಹಲೋ ಹಾಯ್ ನಮಸ್ತೆ. ನಮ್ಮ ಕುಂದಾಪುರಕಾಯಿ ರುಚಿಯಿಂದ ಸ್ವಾಗತ ಕೋರ್ತಾ ಇವತ್ತು ನಾನು ಒಂದು ತುಂಬ ನಿಮಗೆ ತಮ್ಮನೇಲಿ ನೋಡಿದರೆ ಗೊತ್ತಾಗಿರುತ್ತೆ, ತುಂಬ ಚೆನ್ನಾಗಿರೋದು ಪಾವ್ ಭಾಜಿ ಮಾಡಿ ತೋರಿಸ್ತಾ ಇದ್ದೀನಿ. ನೈಟು ಊಟಕ್ಕೂ ಚೆನ್ನಾಗಿರುತ್ತೆ, ಮಧ್ಯಾಹ್ನ ಊಟಕ್ಕೂ ಚೆನ್ನಾಗಿರುತ್ತೆ. ಇವಾಗ ಏನು ಮಾಡಿದ್ದೀನಿ, 2 ಆಲೂಗಡ್ಡೆನ ಚಿಕ್ಕದಾಗಿ ಹಚ್ಕೊಂಡು, ಕ್ಯಾರೆಟನ್ನು ಚಿಕ್ಕದಾಗಿ ಹಚ್ಕೊಂಡು ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಬಟಾಣಿನೂ ಸಹ ಅದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿಬಿಟ್ಟು 1-2 ಸೀಟಿ ಹಾಕ್ತೀನಿ. ಅದು ಸಾಫ್ಟಾಗಿ ಬೇಯ್ತದೆ. ಇದು ಇವಾಗ ರಾತ್ರಿ ಡಿನ್ನರಿಗಾದರೂ ಮಾಡ್ಬೋದು, ಮಧ್ಯಾಹ್ನ ಲಂಚಿಗಾದರೂ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಎಲ್ಲರೂ ಮಾಡ್ತಾರೆ, ನಾನು ಈ ಥರ ಮೆಥಡಲ್ಲಿ ಮಾಡ್ತೀನಿ ಅಂತ. ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಅದು ಚೆನ್ನಾಗಿ ಬೇಯಿತು, ಹಾಗೆ ತಣ್ಣಗಾದ್ಮೇಲೆ ತೆಗಿತೀನಿ. ಇವಾಗ ಒಂದು ಬಾಣಲಿ ಬಿಸಿ ಮಾಡಿಕೊಂಡು ಒಂದು ಸ್ವಲ್ಪ ಬೆಣ್ಣೆ ಹಾಕಿಬಿಟ್ಟು ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಚಿಕ್ಕದು, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ ಹಾಕ್ತೀನಿ, ಕಾಲು ಚಮಚ ಚೂರು ಹಾಕ್ತೀನಿ. ಅದು ಫ್ರೈ ಆಗ್ತಾ ಇರುತ್ತೆ. ಹಾಗೆ ಸಣ್ಣದಾಗಿ ಸಣ್ಣ ಉರಿಯಲ್ಲಿ, ತುಂಬ ಗೋಲ್ಡನ್ ಕಲರ್ ಬರಬೇಕಂತಿಲ್ಲ, ಚೆನ್ನಾಗಿ ಫ್ರೈ ಆದರೆ ಆಯಿತು. ಇವಾಗ ಕ್ಯಾಪ್ಸಿಕಮ್ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಸಹ ಒಂದು ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಇವಾಗ ಟೊಮೆಟೊ ಸಹ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ, 2 ಟೊಮೆಟೊ ಹಾಕಿದ್ದೀನಿ, ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಉಪ್ಪು ಹಾಕ್ಬಿಟ್ರೆ ಇನ್ನೂ ಸಾಫ್ಟ್ ಆಗುತ್ತೆ ಬೇಗ. ಇದೆಲ್ಲ ಸಾಫ್ಟ್ ಆಗೋಯ್ತು. ಇವಾಗ ಏನು ಮಾಡ್ತೀನಿ ಅಂದರೆ, ನಾನು ಬೇಯಿಸಿರೋದನ್ನ ಕುಕ್ಕರ್ ಓಪನ್ ಮಾಡಿ ನೋಡ್ತೀನಿ. ನೋಡಿ, ಅದು ಇದು ಏನು ಕ್ಯಾರೆಟು, ಬಟಾಣಿ, ಆಲೂಗಡ್ಡೆ ಇದನ್ನು ಮ್ಯಾಶ್ ಮಾಡ್ತೀನಿ ಇದ್ರ ಸಹಾಯದಿಂದ ಚೆನ್ನಾಗಿ. ಮತ್ತು ರುಬ್ಬೋದೆಲ್ಲ ಬೇಡ, ಚೆನ್ನಾಗಿರಲ್ಲ. ಇವಾಗ ಎಲ್ಲ ಬೆಂದಿರೋದು ಅಲ್ವಾ, ಹಾಗಾಗಿ ಎಲ್ಲ ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಇದ್ರ ಜೊತೆ ಮತ್ತೆ ಮಿಕ್ಸ್ ಮಾಡ್ತೀನಿ. ಆಯಿತು. ಈಗ ಇದ್ರ ಜೊತೆ ಹಾಕಿಬಿಟ್ಟು ಎಲ್ಲ ಹೀಗೆ ಮಗ್ಚತಾನೇ ಇರಬೇಕು ಸಣ್ಣ ಉರಿಯಲ್ಲಿ. ಆಯಿತು, ಎರಡೂ ಮಿಕ್ಸ್ ಆಯಿತು. 2 ಮಿಕ್ಸಿ ಗ್ರೇವಿ ಥರ ಆಯ್ತು ನೋಡಿ. ಈ ಥರ ಗ್ರೇವಿ ಆದ ತಕ್ಷಣ ನಾನೇನು ಮಾಡ್ತೀನಿ ಅಂದರೆ, ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಪುಡಿ, ಆಮೇಲೆ ಚಿಲ್ಲಿ ಪುಡಿ 2, ಆಮೇಲೆ ಧನಿಯಾ ಪುಡಿ 2, ಪಾವ್ ಭಾಜಿ ಮಸಾಲ ಒಂದು ರೆಡಿಮೇಡ್ ಇರುತ್ತಲ್ಲ, ಅದು ಒಂದೇ ಒಂದು ಚಮಚ ಹಾಕ್ಕೊಂಡಿದ್ದೀನಿ. ಇಷ್ಟೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಫ್ರೈ ಆಗ್ತಾ ಇದ್ದ ಹಾಗೆ ಒಂದು ಸ್ವಲ್ಪ ಇದಿದೆಯಲ್ಲ ಕಸ್ತೂರಿ ಮೇಥಿ, ಅದನ್ನು ಸ್ವಲ್ಪ ಹಾಕಬೇಕು. ಹಾಕಿ ಎಲ್ಲ ಒಂದು ಗೊಜ್ಜು ಥರ ಮಾಡಿ ಇಟ್ಕೊಂಡ್ಬಿಟ್ರೆ, ಈ ಕಡೆ ಬಾಣಲೆ ಇಟ್ಕೊಂಡು ಒಂಚೂರು ಇದಕ್ಕೂ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಕಾವಲಿಗೆ ಬ್ರೆಡ್ಡನ್ನು ರೋಸ್ಟ್ ಮಾಡ್ತೀನಿ. ಪಾವ್ ಭಾಜಿ ಬ್ರೆಡ್ ಸಿಗುತ್ತಲ್ಲ, ಅದನ್ನು ಮಧ್ಯೆ ಥರ ಕಟ್ ಮಾಡಿಬಿಟ್ಟು 2 ಕಡೆನೂ ರೋಸ್ಟ್ ಮಾಡ್ತೀನಿ ಫ್ರೆಂಡ್ಸ್. ಹಾಗೆ ಆನಿಯನ್ನು ಮತ್ತು ಕೊತ್ತಂಬರಿ ಸೊಪ್ಪು ಹಚ್ಚಿ ಇಟ್ಕೊಂಡಿದ್ದೀನಿ. ಮುಂದೆ ಏನು ಮಾಡ್ತೀನಿ ಅಂತ ನೋಡಿ. ತುಂಬ ಚೆನ್ನಾಗಿರುತ್ತೆ, ಮಾಡಿ ನೋಡಿ. ಹೇಗಾಯ್ತಂತ ಒಂದು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಒಳ್ಳೆ ವಿಡಿಯೋದೊಂದಿಗೆ. ಕಾಯ್ತಾ ಇರಿ, ಇಲ್ಲಿ ತನಕ ಕಾಯ್ತಾ ಇರಿ.